ಆಗ್ತಿದೆ ಅಂತ ಒಂದು ಕಡೆ ಗೊತ್ತಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಮೇ ಬಿ ವರ್ಕೌಟ್ ಆಗಿರಬಹುದು ಅಂತ ಹೇಳಿ. ನಾನು ಆಗಲೇ ಜನರೇಷನ್ ಶಿಫ್ಟ್ ಬಗ್ಗೆ ಮಾತನಾಡ್ತಾ ಇದ್ರೆ, ಹೌದು ನರೇಂದ್ರ ಮೋದಿ ಅವರ ವರ್ಚಸ್ ಈ ಬಾರಿ ಯಾಕೆ ವರ್ಕೌಟ್ ಆಗಿರಬಹುದು ಅಂತ ಹೇಳಿದ್ರೆ 2015ರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮತ ಹಾಕಿದಂತಹ ವ್ಯಕ್ತಿ ಆಮ್ ಆದ್ಮಿ ಪಕ್ಷದ ಆಡಳಿತವನ್ನ ನೋಡಿದ್ದಾನೆ. ಈ 10 ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ಜನರೇಷನ್ ಶಿಫ್ಟ್ ಆಗ್ಬಿಟ್ಟಿರುತ್ತೆ. ಈಗ ಆಮ್ ಆದ್ಮಿ ಪಕ್ಷದ ಆಡಳಿತವನ್ನ ನೋಡಿರುವಂತಹ ಹೊಸ ಜನರೇಷನ್ ಹೇಳ್ತಾ ಇರ್ಬೋದು, ಹೌದು ಬಿಜೆಪಿಗೆ ಒಂದು ಅವಕಾಶವನ್ನ ಕೊಡಬಹುದು. ಕಾರಣ ಇಷ್ಟೇ ಇರಪ್ಪ, ಅವರು ಬಿಜೆಪಿಯ ಆಡಳಿತದ ಅವಧಿಯನ್ನ ನೋಡೇ ಇಲ್ಲ. ಈ ಹಿಂದೆ 27 ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರದಲ್ಲಿ ಇತ್ತು ಅಂತ ಗೊತ್ತು. ಬಟ್ ಕಾಂಗ್ರೆಸ್ ಆಡಳಿತವನ್ನ ನಡೆಸಿದೆ, ಆಮ್ ಆದ್ಮಿ ಪಕ್ಷ ಆಡಳಿತವನ್ನು ನಡೆಸಿದೆ, ಬಟ್ ಬಿಜೆಪಿ ನಡೆಸಿಲ್ವಲ್ಲ, ಅವ್ರಿಗೊಂದು ಅವಕಾಶವನ್ನು ಕೊಡಬಹುದು ಅನ್ನುವ ಒಂದು ಪ್ಯಾಟ್ರನ್ ಅಲ್ಲಿ. ಅದಕ್ಕೆ ಸ್ವತಃ ಬಿಜೆಪಿ ಮಾಡ್ಕೊಂಡಿರೋ ಎಡವಟ್ಟುಗಳು ಅಥವಾ ಆಮ್ ಆದ್ಮಿ ಪಕ್ಷ ಮಾಡ್ಕೊಂಡಿರೋ ಎಡವಟ್ಟುಗಳು ಕೂಡ ಒಂದಿಷ್ಟು ಪುಷ್ಟಿಯನ್ನು ಕೊಟ್ಟಿರಬಹುದು ಅಂತ. ಇತ್ತೀಚೆಗೆ ನಡೆದಂಥ ಭ್ರಷ್ಟಾಚಾರ ಆರೋಪಗಳಾಗಿರ್ಬೋದು, ಅಥವಾ ಈಗ ಯಮುನಾ ನದಿ ವಿಚಾರವನ್ನ ಮಾತನಾಡ್ತಾ ಇದ್ರು. ಯಮುನಾ ನದಿಯಲ್ಲಿ ವಿಷ ಹಾಕಿದ್ದಾರೆ ಹರಿಯಾಣದ ಸಿಎಂ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು. ಇದರ ಜೊತೆಗೆ ವಾಯು ಮಾಲಿನ್ಯ ನಿಯಂತ್ರಣ ಮಾಡ್ತೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು. ಈ ಬಾರಿಯ ಚುನಾವಣೆಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣದ ವಿಚಾರ 3 ಪಕ್ಷಗಳು ಟಚ್ ಮಾಡಕ್ ಹೋಗಿಲ್ಲ. ದೆಹಲಿಯ ಬಹುದೊಡ್ಡ ಸಮಸ್ಯೆ ಏನಂತಂದು ಹೇಳಿದ್ರೆ ವಾಯುಮಾಲಿನ್ಯದ ನಿಯಂತ್ರಣದ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಅದು ನೇರವಾಗಿ ಜನರ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುವಂಥದ್ದು. ಆದ್ರೆ ದುರಂತ ಏನಂತಂದು ಹೇಳಿದ್ರೆ 3 ಪಕ್ಷಗಳು ಈ ವಿಚಾರದಲ್ಲಿ ಸೈಲೆಂಟ್ ಆಗೋಯ್ತು. ಯಾಕೆಂತಂದು ಹೇಳಿದ್ರೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ದೊಡ್ಡ ಸರ್ಕಸ್ ಮಾಡಬೇಕಾಗತ್ತೆ. ಈಗ ಭರವಸೆಯನ್ನ ಕೊಟ್ಟರೆ ಜನರಿಗೆ ಸುಳ್ಳು ಹೇಳಿದ್ರೆ ಅನಿಸ್ಕೊಳ್ಳೋದ್ರ ಬದಲಾಗಿ ಸೈಲೆಂಟ್ ಆಗೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ 3 ಪಕ್ಷಗಳಿದ್ದಂತೆ ಕಾಣಿಸ್ತವೆ. ಈಗ ನೋಡಿ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ ಬಿಜೆಪಿ ತನ್ನ ಸಾಂಪ್ರದಾಯಿಕ ಮತಗಳ ಜೊತೆಗೆ ಸರ್ಕಾರದ ವರ್ಚಸ್ಸನ್ನ, ಮೋದಿಯವರ ವರ್ಚಸ್ಸನ್ನ ಬೆಳೆಸ್ಕೊಳ್ಳೋಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರೆ, ಆಮ್ ಆದ್ಮಿ ಮತ್ತೆ ಕಾಂಗ್ರೆಸ್ ಇಬ್ಬರೂ ಕೂಡ ತಮ್ಮ ಸಾಂಪ್ರದಾಯಿಕ ಮತಗಳ ಮೇಲೆ ಜಿದ್ದಿಗೆ ಬೆದ್ರು. ಒಂದು ಅಲ್ಪಸಂಖ್ಯಾತರ ಮತಗಳು, ಮತ್ತೊಂದು ಕಡೆಗೆ ಈ ಬಾರಿಯ ನೋಡಿ ಗಮನಿಸಬೇಕು ವಿಚಾರಗಳನ್ನು. ಬೇರೆ ಎಲ್ಲ ಚುನಾವಣೆಗಳಲ್ಲಿ ರಾಹುಲ್ ಗಾಂಧಿಯವರು ಪದೇ ಬ್ಯಾಕ್ವರ್ಡ್ ಮತಗಳನ್ನು ಸೆಳೀಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತು. ಹಿಂದುಳಿದ ವರ್ಗಗಳ ಮತಗಳನ್ನು ನಮಗೆ ಕಾಂಗ್ರೆಸ್ ಪಡೆದುಕೊಂಡ್ರೆ ಅದು ವರ್ಕೌಟ್ ಆಗುತ್ತೆ ಅನ್ನೋಂಥ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಇಲ್ಲಿ ವಿಶ್ಲೇಷಣೆಯ ಪ್ರಕಾರ ನೋಡುವಂಥದ್ದಾದರೆ AAPP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಒಂದು ಸಾಂಪ್ರದಾಯಿಕ ಮತಗಳಿಗೆ ಕಟ್ಟು ಬಿದ್ರ, ಆ ಮತಗಳನ್ನ ನಂಬ್ಕೊಂಡ್ರ ಅನ್ನುವಂತ ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತ ಮತಗಳಿಗಾಗಿನೇ ಇಬ್ಬರು ಕಿತ್ತಾಡದಂತೆ ಕಾಣಿಸುತ್ತೆ. ಇಲ್ಲಿ ನನಗೆ ಅನಿಸ್ತಾ ಇರೋದು ಮತ್ತೊಂದು ವಿಚಾರ, ಗ್ರಾಂಟೆಡ್ ಆಗಿ ತೆಗೆದುಕೊಂಡ್ಬಿಟ್ಟಿದ್ರ ಅಂತ ಹೇಳಿ. ಆಮ್ ಆದ್ಮಿ ಪಕ್ಷ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿತ್ತ ಅಂದ್ರೆ ಈ ಮಧ್ಯಮ ವರ್ಗದ ಮತದಾರರನ್ನ ಗ್ರಾಂಟೆಡ್ ಅಂದ್ರೆ ಟೇಕ್ ಅವೇ ನಮ್ಗೆ ಹಾಕ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಕೇವಲ ಒಂದು ಸಮುದಾಯ ಅಥವಾ ಒಂದಿಷ್ಟು ಸಮುದಾಯಗಳಿಗೆ ಕೇಂದ್ರೀಕರಿಸಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. 6ನೇ ಸುತ್ತಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆ ಇದು. ವೈಯಕ್ತಿಕವಾಗಿ 6 ಸುತ್ತುಗಳಲ್ಲೂ ಕೂಡ ಸತತವಾಗಿ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ಗೆ ದೊಡ್ಡ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. 6 ಸುತ್ತುಗಳಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಶಪಥವನ್ನ ಮಾಡಿದ್ರು, ನಾನು ಸಿಎಂ ಕುರ್ಚಿಗೆ ರಾಜೀನಾಮೆಯನ್ನ ಕೊಡ್ತೀನಿ, ಜನತಾ ನ್ಯಾಯಾಲಯ ಅಂದ್ರೆ ಜನರೇ ನಿರ್ಧಾರವನ್ನ ಮಾಡ್ತಾರೆ, ನಾನು ಭ್ರಷ್ಟಾಚಾರಿನೋ ಅಲ್ವೋ ಅನ್ನೋದು ಅಂತ ಹೇಳಿದ್ರು. ಈಗ ಜನರು ತೀರ್ಪನ್ನ ಕೊಡ್ತಾ ಇದ್ದಾರೆ. ಆ ತೀರ್ಪು ಸ್ಪಷ್ಟವಾಗಿರುವಂತದ್ದು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿದೆ. ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಬ್ರ್ಯಾಂಡ್ ಆಗಿದ್ದು ಯಾಕೆ? ಭ್ರಷ್ಟಾಚಾರ ವಿರೋಧಿ ಅಂತ ಹೇಳಿ. ಬಟ್ ಅದೇ ಪಕ್ಷದ ವಿರುದ್ಧ, ಅದೇ ನಾಯಕನ ವಿರುದ್ಧ ಭ್ರಷ್ಟಾಚಾರದ ಕಳಂಕ ಅಂಟ್ಕೊಂತಲ್ವಾ? ಇದಕ್ಕೆ ಆನ್ಸರಬಲ್ ಅರವಿಂದ್ ಕೇಜ್ರಿವಾಲ್. ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಮೇಲೆ ಬಂದಂತಹ ಅಥವಾ ಅವರ ಸರ್ಕಾರದ ಮೇಲೆ ಬಂದಂತಹ ಆರೋಪದ ಬಗ್ಗೆ ಯಾವತ್ತೂ ಕೂಡ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಇದು ಬಿಜೆಪಿಯ ಷಡ್ಯಂತ್ರ ಅಂತ ಮಾತ್ರ ಒಂದು ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಬಟ್ ಇಲ್ಲಿ ಈ ಕಾಮನ್ ಆಗಿ ಯೋಚನೆ ಮಾಡೋರು ಇರ್ತಾರೆ. ಅಂದ್ರೆ ಒಂದಿಷ್ಟು ಮಂದಿ ಬಿಜೆಪಿಗೆ ಫೇವರ್ ಆಗಿರುವಂತರು, ಒಂದಿಷ್ಟು ಮಂದಿ ಆಮ್ ಆದ್ಮಿ ಪಕ್ಷದ ಫೇವರ್ ಆಗಿರೋರು. ಬಟ್ ಮಿಡಲ್ ಅಲ್ಲಿ ಒಂದಿಷ್ಟು ಸಮುದಾಯ ಇರುತ್ತೆ. ಮಿಡಲ್ ಆಗಿ ಅಂದ್ರೆ ಎಲ್ಲರನ್ನು ಕೂಡ ಸಮಾನ ಅಂತರದಲ್ಲಿ ನೋಡುವಂತ ಮತದಾರ ಇರ್ತಾರೆ. ಆ ಮತದಾರನಿಗೆ ಒಂದು ಕ್ಲಾರಿಟಿ ಬೇಕಿತ್ತು. ಹೌದಪ್ಪ ಸರಿ, ಅರವಿಂದ್ ಕೇಜ್ರಿವಾಲ್ ಸಿಟ್ಟಿಂಗ್ ಸಿಎಂ, ನಿಮ್ಮ ವಿರುದ್ಧ ಆರೋಪ ಬಂದಿದೆ, ಅದು ಯಾವ ಕಾರಣಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಪದೇ ಹೇಳ್ತಾ ಇದ್ದಿದ್ದು ಬಿಜೆಪಿ ನೋಡಿ ಅಂತ. ಅಂದ್ರೆ ಬಿಜೆಪಿಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು. ಅದು ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಗೊಂದಲ ಉಂಟು ಮಾಡ್ತು. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ದೊಡ್ಡ ಸೆಟ್ ಬ್ಯಾಕ್ ಆಗಿರುವಂತದ್ದು. ಈಗ 70 ಕ್ಷೇತ್ರಗಳ ಪೈಕಿ 42ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ.
ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಗುಡಿಸಿ ಹಾಕಿದೆ ಬಿಜೆಪಿ. ಕಳೆದ 2 ಚುನಾವಣೆಯಲ್ಲಿ ಕಮಲವನ್ನ ಗುಡಿಸಿ ಗುಂಡಾಂತರ ಮಾಡಿದಂತ ಪೊರಕೆಯನ್ನ ಈ ಬಾರಿ ಕಮಲ ಮೂಲೆ ಗುಂಪನ್ನ ಮಾಡಿದೆ. ಕಂಪ್ಲೀಟ್ ಆಗಿ ಬಿಜೆಪಿಗೆ ಸ್ಪಷ್ಟ ಬಹುಮತ. ಆಲ್ಮೋಸ್ಟ್ 1 ಗಂಟೆ ಆಯಿತು ಮತ ಎಣಿಕೆ ಆರಂಭವಾಗಿ. 8 ಗಂಟೆ ಸುಮಾರಿಗೆ ಮತ ಎಣಿಕೆ ಆರಂಭವಾಗಿತ್ತು. ಈಗ 1 ಗಂಟೆ ಆಯಿತು. ಟ್ರೆಂಡ್ ಕ್ಲಿಯರ್ ಆಗಿದೆ. ಬಿಜೆಪಿಗೆ ಬಹುಮತ. ಅಲ್ಲ, ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ, ಇಲ್ಲಿ ಮತಗಟ್ಟೆಗಳಲ್ಲಿ ಏನೇ ಇದ್ರೂ ಕೂಡ ಅಂತಿಮವಾಗಿ ರಿಸಲ್ಟ್ ಬರೋವರೆಗೂ ಕಾಯ್ಬೇಕಾದ್ರೆ ಎಲ್ಲ ಪಕ್ಷಗಳು ಕೂಡ ತಮ್ಮ ಆಂತರಿಕ ವರದಿ ಅನ್ನೋಂಥದ್ದು ಹೊಂದಿರುತ್ತೆ. ಯಾಕಂತಂದು ಹೇಳಿದ್ರೆ ಅಲ್ಲಿ ಎಲೆಕ್ಷನ್ ಏಜೆಂಟ್ಗಳೇನಿರ್ತಾರೆ, ಆ ಎಲೆಕ್ಷನ್ ಏಜೆಂಟ್ಗಳು ಮತ್ತು ವೋಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ವೋಟಿಂಗ್ ನಮಗಾಗಿದೆ ಅನ್ನೋಂಥ ಒಂದಷ್ಟು ಆಂತರಿಕ ವರದಿ ಸಿಕ್ಕತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಏನಾದರೂ ಇದರ ಒಂದಷ್ಟು ಮುನ್ಸೂಚನೆ ಸಿಕ್ಕಿದೆ. ಈಗ ಶೇಕಡವಾರು ಮತ ಗಳಿಕೆಯಲ್ಲೂ ಕೂಡ ಬಿಜೆಪಿ ಓಟ ಮುಂದುವರಿಸಿದೆ. ಶೇಕಡವಾರು ಮತ ಗಳಿಕೆ ಬರೋಬ್ಬರಿ 52%, 52.18ರಷ್ಟು ಬಿಜೆಪಿ ಮತವನ್ನ ಪಡೆದುಕೊಂಡಿದೆ. ಶೇಕಡವಾರು ಮತ ಗಳಿಕೆ 52% ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದು ಕ್ಲೀನ್ ಸ್ವೀಪ್. ಹನುಮಂತ್, ಮುಖ್ಯವಾಗಿ ಯಾವುದೇ ಒಂದು ಪಕ್ಷ 50% ಮತವನ್ನ ಗಳಿಕೆ ಮಾಡಿದೆ ಅಥವಾ ಗಳಿಸಿದೆ ಅಂತ ಹೇಳಿದ್ರೆ ಅದು ಕ್ಲೀನ್ ಸ್ವೀಪ್ ಅಂತ ಹೇಳ್ಬೋದಾ? ಖಂಡಿತ. ಯಾಕಂದ್ರೆ ಮತಗಳ ಪ್ರಮಾಣವೇ ಒಂದು ಸ್ಥಾನಗಳನ್ನ ನಿರ್ಧಾರ ಮಾಡುತ್ತೆ. ಎಷ್ಟು ಮಟ್ಟಿಗೆ ಶೇಕಡಾವಾರು ನೀವು ಗಮನಿಸಿ, ಕಳೆದ ಬಾರಿ ಕ್ಲೀನ್ ಸ್ವೀಪ್ ಮಾಡಿದಂಥ ಮೊದಲಿಗೆ ಕ್ಲೀನ್ ಸ್ವೀಪ್ ಮಾಡಿದಂಥದ್ದು 54% ಮತಗಳನ್ನು ಪಡೆದುಕೊಂಡಿತ್ತು. ಅದೇ ರೀತಿಯಾಗಿ 2ನೇ ಬಾರಿಯೂ ಕೂಡ ಅದರ ಮತಗಳ ಪ್ರಮಾಣವನ್ನು ನೋಡಿಕೊಳ್ಳಲಾಗಿತ್ತು. ಈ ಬಾರಿ ಬಿಜೆಪಿ ಸ್ಪಷ್ಟವಾದಂತಹ ಮತಗಳ ಪ್ರಮಾಣವನ್ನು ಹೆಚ್ಚಳ ಮಾಡಿಕೊಂಡಿದೆ. ಶೇಕಡಾವಾರು ಮತಗಳಿಕೆಯಲ್ಲಿ ಬಿಜೆಪಿ ಓಟ